ಹೆಲೋ ಫ್ರೆಂಡ್ಸ್, ಬಸ್ಸಲ್ಲಿದ್ದೀನಿ. ಹಸ್ಬೆಂಡ್ ಜೊತೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಹಸ್ಬೆಂಡ್ ಜೊತೆ ಬಸ್ಸಲ್ಲಿ ದೂರ ಎಲ್ಲಿಗೂ ಅಲ್ಲ, ನಮ್ಮ ಉಡುಪಿ ಮಹೇಂದ್ರ ಶೋರೂಮಿಗೆ ಹೊರಟ್ಬಿಟ್ಟಿದ್ದೀವಿ. ಹೋದ ತಕ್ಷಣ ಏನು ಮಾಡಿದಾಳೆ ನೋಡಿ, ಅವಳು ಸ್ಟಾಫ್ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿಂದ ಎಬ್ಸಿಬಿಟ್ರು. ನನಗೆ ಆ ಸ್ಟಾಫ್ ಹತ್ರ ಮಾತಾಡಲಿಕ್ಕಿದೆ, ನೀನು ಎದ್ದೇಳು ಅಂತೇಳಿ ಅಲ್ಲಿಂದ ಎಬ್ಸಿಬಿಟ್ಟಿದ್ದಾರೆ. ಎಬ್ಸಿದ ತಕ್ಷಣ ಸ್ಟಾಫ್ ಇಲ್ಲಿ ಕೂತ್ಕೊಳ್ತಾರೆ, ಆ ಕ್ಯಾಬಿನಿಗೆ ಹೋಗಿ ಸಡನ್ನಾಗಿ ಹತ್ತಿ ಕೂತ್ಕೊಳ್ತಾಳೆ ನೋಡಿ. ಕೂತ್ಕೊಂಡು ಅಣ್ಣನಿಗೆ ಕರಿತಿದ್ದಾಳೆ, ಬಾರೋ ಇಲ್ಲಿ ಅಂತ, ನಾವಿಬ್ಬರು ಆಟ ಆಡೋಣ, ನೀನು ಇಲ್ಲಿದು ಕಸ್ಟಮರು, ನಾನಿಲ್ಲಿ ಡೀಲರು. ಸೊ ನಾನು ನಿನ್ನ ಹತ್ರ ಮಾತಾಡಬೇಕು, ನಮಗಿಲ್ಲಿ ಆಟ ಆಡೋಣ ಅಂಥೇಳಿ ಇಬ್ಬರು ಏನೇನೋ ವಾದ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ಆಟ ಆಡ್ತಿರ್ಬೇಕಾದ್ರೆ ನಮಗೆ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಸಿಕ್ಬಿಟ್ರು. ನಮ್ಮ ಬೊಲೊರೋದ ಸೇಲ್ಸ್ ಎಕ್ಸಿಕ್ಯೂಟಿವ್ ಇವರೇ ಆಗಿದ್ದರು. ಸೊ ನಮಗೆ ಚೆನ್ನಾಗಿ ಬೊಲೊರೋ ಏನಂತ ಎಕ್ಸ್ಪ್ಲೇನ್ ಮಾಡಿ ಗಾಡಿ ಕೊಟ್ಟಿದ್ದಾರೆ. ಸೊ ಅವ್ರ ಮೇಲೆ ತುಂಬ ಖುಷಿ ಇದೆ ಇವಾಗಲೂ ಸಹ. ಅಲ್ಲೇ ಅದನ್ನೆಲ್ಲ ಮುಗಿಸ್ಕೊಂಡಿರ್ಬೇಕಾದ್ರೆ ಹಸಿವೆ ಆಗ್ತಿದೆ ಅಂತ ಹಠ ಮಾಡ್ತಾಯಿದ್ರು. ನಾನು ಅದಕ್ಕೆ ಹೇಳಿದೆ, ಮಣಿಪಾಲಲ್ಲಿರುವ ನಮ್ಮ ಶರೀಫ್ ಬಾಯ್ ಹೋಟ್ಲಿಗೆ ಹೋಗೋಣ ಅಂತ. ನಾನು ಒಂದ್ಸಲ ಇಲ್ಲಿ ಬಂದಿದ್ದೆ, ಚೆನ್ನಾಗಿತ್ತು ಫುಡ್, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಹಸ್ಬೆಂಡ್ಗೂ ಕೂಡ. ನಾನು ಏನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತನಾ ನೋಡಿ, ಇಲ್ಲಿರೋ ಒಂದೊಂದು ಬೋಟ್ಲಲ್ಲಿ ಕೂಡ ಶರೀಫ್ ಬಾಯ್ ಅವ್ರದ್ದು ಎಂಪ್ಲಮ್ ಇದೆ. ಇವರಿಗೆ ದ ಬೆಸ್ಟ್ ಬಿರಿಯಾನಿ ರೆಸ್ಟೋರೆಂಟ್ ಅವಾರ್ಡ್ ಕೂಡ 2023 ಸಿಕ್ಕಿದೆ. ಆದರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಬಿರಿಯಾನಿ. ಇವನ್ ಎಲ್ಲೆಲ್ಲೇ ಇದೆ ಅಂತ ನೋಡಿ, ಇವನ ಟಿಶ್ಯೂ ಅಲ್ಲಿ ಕೂಡ ಇವ್ರದ್ದು ಪಿಕ್ಚರ್ಸ್ ಇದೆ. ಇದು ನೋಡಿ ಅವ್ರದ್ದು ಎಷ್ಟು ಬ್ರಾಂಚಸ್ ಇದೆ ಅನ್ನೋದನ್ನು ಡಿಸ್ಪ್ಲೇಯಲ್ಲಿ ಹಾಕಿದ್ದಾರೆ. ಸೊ ನಾನು ಊಟ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹಸ್ಬೆಂಡ್ ಬಿಲ್ ಮಾಡ್ತಾಯಿದ್ದಾರೆ, ಮಗಳು ನನ್ನ ಜೊತೆ ಬಂದುಬಿಟ್ಲು. ಸೊ ನಾವು ಇಲ್ಲಿಂದ ನಿಂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ವಿ. ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇಲ್ಲಿಂದ ಡಿ ಮಾರ್ಟಿಗೆ ಹೋಗೋಣ, ಅಣ್ಣನ ಬರ್ಡೇ, ಸೊ ಮಗನ ಬರ್ಡೇ, ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲಿಂದ ಹೊರಟು ನೇರ ಡಿ ಮಾರ್ಟಿಗೆ ಬಂದುಬಿಟ್ವಿ. ಡಿ ಮಾರ್ಟಿಗೆ ಬಂದು ನೋಡಿದಾಗ ತುಂಬ ರಶ್ ಇದೆ. ಯಾವಾಗಲೂ ರಶ್ ಇರುತ್ತೆ ಫ್ರೆಂಡ್ಸ್, ಇವಾಗ ಅಂತಲ್ಲ, ಯಾವಾಗಲೂ ರಶ್ ಇರುತ್ತೆ ಅಲ್ಲಿ. ಅಲ್ಲಿಂದ ಬ್ಯಾಗಿಗೊಂದು ಟ್ಯಾಗ್ ಹಾಕ್ಸ್ಕೊಂಡು ಮಗನಿಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಿದ್ವಿ. ನೋಡಬೇಕು, ಸಿಕ್ಕಿದರೆ ತೊಗೊಳ್ಳೋದಿಲ್ಲ ಅಂದರೆ ರಿಟರ್ನು ಹೋಗೋದು. ಡ್ರೆಸ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೋಗೋಣ ಅಂತ ಎಂಟ್ರಿ ಕೊಟ್ವಿ. ಸೊ ನಮ್ಗೆ ಅಲ್ಲಿ ಏನೋ ಗಿಫ್ಟ್ ಸಿಕ್ಕಿಲ್ಲ, ಅದಕ್ಕೆ ಏನು ಮಾಡಿದ್ವಿ, ನೇರ ಟೈಮ್ ಸ್ಕ್ವೇರ್ ಮಾಲಿಗೆ ಬಂದುಬಿಟ್ವಿ. ಇಲ್ಲಿ ಬಂದು ಹೊರಗಡೆ ನಿಂತ್ಕೊಂಡು ಅಲ್ಲಿಂದ ಎಂಟ್ರಿ ಕೊಡು, ಇಲ್ಲಿಂದ ಎಂಟ್ರಿ ಕೊಡು ಅಂತ ಸುಮ್ಮನೆ ತಮಾಷೆ ಮಾಡ್ಕೊಂಡು ಎಂಟ್ರಿ ಕೊಡಬೇಕಾದಲ್ಲಿಂದ ಕೊಡದೆ ಸುಮ್ಮನೆ ಅಲ್ಲೋಗಿ ಪುಷ್ ಮಾಡಿ ಅಲ್ಲಿಂದ ನೇರ ಈ ಕಡೆ ಬಂದು ನೋಡಿ ಈಚೆಯಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ಸುಮ್ಮನೆ ಏನಾದರೂ ತಮಾಷೆ ಮಾಡಬೇಕಲ್ಲ, ಮಾಡ್ಕೊಂಡು ಏನಾದರೂ ಟೈಮ್ ಪಾಸ್ ಆಗಬೇಕಲ್ಲ, ಹಾಗೆ ಮಾಡ್ಕೊಂಡು ಎಂಟ್ರಿ ಕೊಟ್ವಿ ನೋಡಿ. ಎಂಟ್ರಿ ಕೊಟ್ವಿ. ಇಲ್ಲಿ ನಾವು ಹೇಳಿದ್ವಿ ಮ್ಯಾಕ್ಸಿಗೆ ಹೋಗೋಣ ಅಂತ ಹೇಳಿದ್ವಿ. ಇಲ್ಲ, ಅವನು ಆಲ್ರೆಡಿ ಫಿಕ್ಸ್ ಮಾಡಿದ್ದಾನೆ R&Bಯಿಂದನೇ ನಾನು ಡ್ರೆಸ್ ತೊಗೊಳ್ಳೋದಂತ. ಸೊ ಅದಕ್ಕೆ ನಾನು ಈಚೆ ಎಲ್ಲಿ ಮ್ಯಾಕ್ಸ್ಗೆ ಹೋಗೋಣ ಅಂದರೆ ಒಪ್ಪಲಿಲ್ಲ. ಮಗಳಂತೂ ಅಲ್ಲಿ ಅಪ್ಪನ ಎಳ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಆ ಮಕ್ಕಳಿಗೆ ಆಟ ಆಡೋಕ್ಕೆ ಟ್ರೈನು ಅದು ಇದೆಲ್ಲ ಇದೆ. ಸೊ ನನಗೆ ಇದೆಲ್ಲ ಆಟ ಆಡಿಸು ಪಪ್ಪ, ಆಟ ಆಡಿಸು ಅಂತ ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ದಾಳೆ. ಇವರು ನೋಡೋಣ ಅಂಥೇಳಿ, ಸಿಕ್ಕಾಬಟ್ಟೆ ಮಳೆ ಕೂಡ ಇದೆ, ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅದು ಇದು ಮಾತಾಡಿ ಎಸ್ಕೇಪ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಇವನು ನಾವು ಬೇರೆ ಯಾವುದಾದ್ರೂ ಶಾಪಿಗೆ ಹೋಗೋಣ ಅಂದರೆ ಎಲ್ಲಿ ಕೂಡ ರೆಡಿ ಇಲ್ಲ. ನಾವು ಗ್ಯಾಪಿಗೆ ಎಂಟ್ರಿ ಕೊಡೋಣ ಅಂದ್ವಿ, ಬೇಡ. ಮ್ಯಾಕ್ಸ್ ಕೇಳಿದ್ವಿ, ಇಲ್ಲ, ಎಲ್ಲೂ ಬೇಡ, ಯಾವುದು ಬೇಡ. ಕಲರ್ಸ್ ಇತ್ತು ಅಲ್ಲಿ ತುಂಬ ಇದೆ, ಯಾವುದು ಬೇಡ, ನನಗೆ R&Bಯಿಂದ ಮಾತ್ರನೇ ಸಾಕು ಅಂತ ಹೇಳಿದ್ದಾನೆ. ಆದರೆ ಸುಮ್ಮನೆ ಇವನಿಗೆ ಕೆಣ್ಕೋಕಂತ ಅಲ್ಲಿ ಇಲ್ಲಿ ಅಂತ ಕೇಳ್ತಾನೆ ಇದ್ವಿ. ಯಾವುದಕ್ಕೂ ರೆಡಿ ಇಲ್ಲ, ಯಾವುದಕ್ಕೂ ತಲೆನೂ ಅಲ್ಲಾಡ್ಸಲ್ಲ, ಏನೂ ಇಲ್ಲ, ಸೀದಾ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ನಾನು ಜಸ್ಟ್ ಒಂದು ಫುಲ್ ಮೇಲ್ ತನಕ ಒಂದು ಫೋಟೋ ಕ್ಲಿಕ್ ಮಾಡಿದೆ. ಅಲ್ಲಿ ಹೋಗ್ತಾನೆ ನನಗೆ ಅಲ್ಲಿ ಟೈಮ್ ಸ್ಕ್ವೇರಿಂದ ಒಂದು ಸ್ಟ್ಯಾಚು ಇತ್ತು, ಅದು ನೋಡಿದಾಗ ಅದ್ರ ಹತ್ರ ನಿಂತ್ಕೊಂಡು ಫೋಟೋ ತೆಗಿಬೇಕಂತ ಅನಿಸ್ತು. ಹಾಗೆ ಫೋಟೋ ಕ್ಲಿಕ್ ಮಾಡಿಕೊಂಡೆ. ಅದನ್ನೆಲ್ಲ ಮುಗಿಸ್ಕೊಂಡು ಇವರು ಗ್ಯಾಪಿಗೆ ಒಂದು ಎಂಟ್ರಿ ಕೊಡೋಣ ಅಂತ ಎಂಟ್ರಿ ಕೊಟ್ಟರು. ಬಟ್ ಅವನು ಯಾವುದಕ್ಕೂ ರೆಡಿ ಇರಲಿಲ್ಲ. ಇದು ಯಾವುದ್ರಲ್ಲೂ ತೊಗೊಳ್ಳಿಲ್ಲ ಫ್ರೆಂಡ್ಸ್. ನಾವು ಏನು ಮಾಡಿದ್ವಿ, ಡೈರೆಕ್ಟ್ ನಾವು R&Bಗೆ ಹೋಗ್ತೀವಿ, R&Bಯಿಂದನೇ ತೊಗೊಳ್ತೀವಿ. ಸುಮ್ಮನೆ ಆದರೂ ಒಂದು 5 ಮಿನಿಟ್ಸ್ ಒಂದು ವಿಸಿಟ್ ಕೊಟ್ಟಂಗೆ ನೋಡೋಣ ಅಂತ ಕೊಟ್ಟಿದ್ವಿ ಅಷ್ಟೇ.